ಅರಮನೆ ಮೈದಾನದಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆ. ಗಜೇಂದ್ರ ಸಿಂಗ್ ಶೇಖಾವತ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕಾರಿಣಿ ನಡೆಯುತ್ತೆ. ಬಿಎಲ್ ಸಂತೋಷ್ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಲಿರುವಂತದ್ದು. ಇನ್ನು ಸಭೆಯಲ್ಲಿ ಕೇಂದ್ರದ ನಾಯಕರುಗಳಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಬೊಮ್ಮಾಯಿ ಅವರು, ಹಿರಿಯರಾದಂಥ ಬಿಎಸ್ವೈ ಸೇರಿದಂತೆ ಹಲವು ನಾಯಕರುಗಳ ಉಪಸ್ಥಿತಿ ಇರುತ್ತೆ. ಏನು ಉದ್ದೇಶ, ಏನ್ ಚರ್ಚೆ ಮಾಡ್ತಾರೆ, ಕಾರ್ಯಕಾರಿಣಿಯ ಮಹತ್ವವೇನು ಅಂತ ನೋಡೋದಾದ್ರೆ ಪಕ್ಷ ಸಂಘಟನೆ ಹೆಂಗ್ ಮಾಡಬೇಕು ಅನ್ನೋದು, ಆಮೇಲೆ ಮುಂದಿನ ಚುನಾವಣೆಗಳಾಗಿರ್ಬೋದು ಅಥವಾ ಪಕ್ಷದೊಳಗಿನ ಆಂತರಿಕ ಸಮಸ್ಯೆಗಳಾಗಿರಬಹುದು, ಆಮೇಲೆ ಈ ಸರ್ಕಾರದ ವಿರುದ್ಧ ಕೆಲವೊಂದಷ್ಟು ಹೋರಾಟಗಳನ್ನ ಬಹಳ ಎಫೆಕ್ಟಿವ್ ಆಗಿ ಮಾಡೋದ್ರಿಂದ ಈ ಸರ್ಕಾರಕ್ಕೆ ಮುಜುಗರ ಆಗತ್ತೆ, ಡ್ಯಾಮೇಜ್ ಆಗತ್ತೆ ಅಂತ ಹೋರಾಟಗಳ ಬಗ್ಗೆನೂ ಕೂಡ ಇಲ್ಲಿ ಒಂದಷ್ಟು ಚರ್ಚೆಗಳನ್ನ, ನಿರ್ಣಯಗಳನ್ನ ತೆಗೆದುಕೊಳ್ಳಲಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಇದೇ ವೇಳೆ ಸನ್ಮಾನವನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಅವರ ಸುದೀರ್ಘ ರಾಜಕೀಯ ಜರ್ನಿಗೋಸ್ಕರ ಒಂದು ಸನ್ಮಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ. ಸೊ ಸಭೆಯಲ್ಲಿ ಬಿಜೆಪಿಯ ನಾಯಕರುಗಳು ಉಪಸ್ಥಿತಿಯಲ್ಲಿದ್ದಾರೆ. ಸಹಜವಾಗಿಯೇ ಎಲ್ಲಾ ಪಕ್ಷದಲ್ಲೂ ಕೂಡ ಒಂದಷ್ಟು ಗೊಂದಲಗಳು, ಆಂತರಿಕ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು ಎಲ್ಲ ಇದ್ದೇ ಇರುತ್ತೆ. ಅವುಗಳ ಬಗ್ಗೆ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರ, ಏನೇ ಸಮಸ್ಯೆಗಳಿದ್ರು ಅದನ್ನು ಬಗೆಹರಿಸ್ಕೊಳ್ಬೇಕು, ಪಕ್ಷದ ಶಿಸ್ತನ್ನ ಕಾಪಾಡ್ಕೊಳ್ಬೇಕು, ಮತ್ತೆ ಪಕ್ಷಕ್ಕೊಂದು ಟಾರ್ಗೆಟು ಅಂತ ಕೊಡ್ಬೇಕಲ್ಲ. ನೋಡಿ, ಮುಂದಿನ ಚುನಾವಣೆ ಒಳಗೆ ನಾವು ಹಿಂಗಿರ್ಬೇಕು, ಹಿಂಗಾಗ್ಬೇಕು, ಈ ಸರ್ಕಾರವನ್ನು ಹೇಗೆ ಟ್ಯಾಕಲ್ ಮಾಡ್ಬೋದು, ಯಾವ ವಿಚಾರವನ್ನ ಮುಜುಗರಕ್ಕೀಡಾಗುವಂತೆ ಮಾಡ್ಬೋದು, ಸರ್ಕಾರಕ್ಕೆ ಒತ್ತಡ ತರುವಂತ ಕೆಲಸಗಳು ಯಾವ್ದ್ಯಾವ್ದಿದೆ, ಅದಕ್ಕೆ ಹೆಂಗ್ ಹೋರಾಟ ಮಾಡ್ಬೋದು, ಒಂದು ಹೋರಾಟ ಜನಪ್ರಿಯತೆ ಆಗೋದಕ್ಕೆ, ಜನರಿಗೆ ರೀಚ್ ಆಗೋದಕ್ಕೆ ಹೆಂಗೆ, ಏನು ಅಭಿಯಾನವೋ, ಪ್ರತಿಭಟನೆಯೋ, ಸೋಷಿಯಲ್ ಮೀಡಿಯಾ ಬಳಕೆಯೋ, ಅದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಅಸಮಾಧಾನಗಳು, ಗೊಂದಲಗಳು, ಭಿನ್ನಾಭಿಪ್ರಾಯಗಳಿದ್ರೆ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋರಿಗೂ ಕೂಡ ಅವಕಾಶ ಇರುತ್ತೆ, ಹೇಳ್ಕೊಳ್ಬಹುದು. ಇನ್ನು ಯಡಿಯೂರಪ್ಪನವರಿಗೆ ಇವತ್ತೊಂದು ಸನ್ಮಾನ ಬೇರೆ ಇಟ್ಕೊಂಡಿದ್ದಾರೆ. ಕಾರಣ ಅವರ ಸುದೀರ್ಘ ರಾಜಕೀಯ ಜರ್ನಿಗೋಸ್ಕರ, ಹಾಗಾಗಿ ಅವರಿಗೊಂದು ಸನ್ಮಾನವನ್ನು ಇಟ್ಕೊಳ್ಳಲಾಗಿದೆ.